ನಮಸ್ಕಾರ. ಮತ್ತೆ ನಿಮಗೆಲ್ಲ ದುಡ್ಡಿನ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ಗೋಲ್ಡ್ ರೇಟ್ ಬಿದ್ದಿದೆ. ಒಂದು ₹150 ಬಿದ್ದಿದೆ. 15,210 ಗೋಲ್ಡ್, 16,502 24 ಕ್ಯಾರೆಟ್. ಸಿಲ್ವರ್ ಫ್ಯೂಚರ್ಸ್ ಅಲ್ಲಿ 249. ಇವತ್ತು ಮಾರ್ಕೆಟ್ ಏರಿದೆ, ಬೆಳಗ್ಗೆನೆ ಏರಿತ್ತು, ಆಮೇಲೆ ನೆಗೆಟಿವ್ ಆಗಿ ಹೋಯ್ತು, ಆಮೇಲೆ ತಿರ್ಗಾ ಏರಿದೆ. ಬೆಳಗ್ಗೆ ಆಟೋ ಇಂಡೆಕ್ಸ್ 0.1, ಐಟಿ 0.5, ಫಾರ್ಮಾ 0.2, FMCG 1.1, ಮೆಟಲ್ ಫ್ಲಾಟ್ ಇದೇ ಇದ್ದಿದ್ದು. ಇದು ಡೆಫಿನೆಟ್ ಆಗಿ ಬದಲಾಗಿ ಇನ್ನೂ ಕೂಡ ಏರಿರುತ್ತೆ. ಬೆಳಗ್ಗೆನೆ ಸ್ಟಾಕ್ ಯಾವ್ದೆಲ್ಲ ಏರಿತ್ತು ಅಂತಂದ್ರೆ ನಾಟ್ಕೋ 3.5%, TMV 1, ತಂಗಮೈಲು 1.7, ITC 1.1, ಅಮರ್ ರಾಜ 1.1, ಬಿಜಿದ್ದು ವಿಪ್ರೋ ನಿಯರ್ಲಿ 4%, ಬಜಾಜ್ ಆಟೋ 1%. ಇವತ್ತು ಫೆಡ್ ಟ್ರಾಮನ್ ನಾಮಿನೇಷನ್ ಡಿಲೇ ಆಗೋ ತರ ಅನಿಸ್ತಾ ಇದೆ. ಯಾಕೆ ಅಂತಂದ್ರೆ ಕೆವಿನ್ ವಾಶ್ ಅಪಾಯಿಂಟ್ಮೆಂಟ್ ಡಿಲೇ ಆಗುತ್ತೆ. ಯಾಕೆ ಅಂತಂದ್ರೆ ಪ್ರೋಬ್ ಮುಗಿಯೋವರೆಗೂ. ಅದರಿಂದ ಟ್ರಂಪ್ಗೆ ಕುಸ್ಬಿ ಕಂಟಿನ್ಯೂ ಆಗುತ್ತೆ. ಟ್ರಂಪ್ ಏನ್ ಹೇಳ್ತಾರೆ ಅಂತಂದ್ರೆ ವಾರ್ನ ಮುಗಿಸ್ಬಿಡ್ತೀನಿ, ಆದ್ರೆ ಇನ್ನೂ ಟರ್ಮ್ಸ್ ಮುಗಿದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇದು ಟ್ರಂಪ್ ಪಲ್ಟಿ ಹೊಡೆದ್ರ ಇಲ್ವಾ ಅಂತ ಅನ್ನೋದೇ ನ್ಯೂಸ್. ಅದರಿಂದ ಹೋಮೂಸ್ ನ ಬ್ಲಾಕ್ ಮಾಡಿದ್ದಾರೆ. ಕಚ್ಚಾ ತೈಲದ ಟ್ರಾಫಿಕ್ ಕಡಿಮೆ ಆಗಿದೆ. ಲೀಸ್ ಬಂದ್ರು ಕೂಡ ನಿಮ್ಗೇನು ಯೂಸ್ ಇಲ್ಲ. ಕಚ್ಚಾ ತೈಲದ ಬೆಲೆ ಫ್ಯೂಚರ್ಸ್ ಮಾರ್ಕೆಟ್ ಅಲ್ಲಿ 100 ಇದ್ರೂ ಕೂಡ ಸ್ಪಾಟ್ ಅಲ್ಲಿ 130 ಇದೆ. ಇಂಡಿಯಾದ ಈ ಸ್ಟ್ರಾಟಜಿಕ್ ರಿಸರ್ವ್ಸ್, ಮನಮೋಹನ್ ಸಿಂಗ್ ಕೊಟ್ಟಂತ ರಿಸರ್ವ್ಸ್ ನ ಅಲ್ಲಾಗಿ ಯೂಸ್ ಮಾಡ್ತಾ ಇದೆ. ಅದನ್ನ ಬಿಟ್ರೆ ದೊಡ್ಡದಾಗಿ ಈ LPGನು ನಮ್ಗೆ ಬೇಕಾಗಿರುವಂತ ಪೆಟ್ರೋಲಿಯಂ ನಮಗೆ ಒಳಗೆ ಬಂದಿಲ್ಲ. ಇಸ್ರೇಲ್ ಆದ್ರೂ ಕೂಡ 10 ದಿನಕ್ಕೆ ಸೀಸ್ ಫೈರ್ ಒಪ್ಕೊಂಡಿದ್ದಾರೆ. ಬಟ್ ಮೈನ್ ನ್ಯೂಸ್ ಏನು ಅಂತ ನಾವು ನೋಡಿದ್ವಿ ಅಂತಂದ್ರೆ ಇವತ್ತು ನಿಮಗೆ ಬಂದಿರುವಂತ ಒಂದು ಶುಭ ಸುದ್ದಿ. ಏನ್ ಶುಭ ಸುದ್ದಿ ಅಂತಂದ್ರೆ ಹಿಂದೂಸ್ತಾನ್ ಯೂನಿಲಿವರ್ ಬೆಲೆ ಏರಿಕೆಗಳನ್ನ ಮಾಡಿದ್ದಾರೆ. ಸರ್ಫು, ಡವ್ ಎಲ್ಲಾ ಸೋಪ್ಗಳಿಗೂ ಬೆಲೆ ಏರಿಕೆ ಆಗಿದೆ. ಸರ್ಫ್ ಮಾತ್ರ ಇರೋದಿಲ್ಲ, ಬೇರೆ ಎಲ್ಲಾನು ಏರುತ್ತೆ. ಸರ್ಫ್ ಒಂದು MNC ಕಂಪನಿನಲ್ಲಿ ಓಪನ್ ಆಗಿ ತೋರಿಸ್ಬೇಕು, ಅದರಿಂದ ಏರಿಸಿದ್ದಾರೆ. ಆಗಿದ್ದಾಗ ಎಲ್ಲಾ ಸೋಪ್ ಬೆಲೆ ಕೂಡ ಏರಿದೆ. ಪಾಮ್ ಆಯಿಲ್ ಡೆಫಿನೆಟ್ ಆಗಿ ಏರುತ್ತೆ. ಇದೆಲ್ಲಾನು ಇನ್ಫ್ಲೇಷನ್ಗೆ ತಗೊಂಡು ಹೋಗಿ ಬಿಡತ್ತೆ. ಇನ್ನು ಕೂಡ ಡೀಸೆಲ್ ಪೆಟ್ರೋಲ್ ಬೆಲೆ ಏರಿಲ್ಲ. ಶೆಲ್ ಪ್ರೈಸೇ ಕರೆಕ್ಟ್ ಪ್ರೈಸು. ಸೊ ಮಿನಿಮಮ್ ₹20-25 ಏರ್ಬೇಕು. ಅದು ಎಲೆಕ್ಷನ್ ಈಗ 23ಗೆ ಬರುತ್ತಾ 29ಗೆ ಬರುತ್ತಾ ಅನ್ನೋದೇ ಪ್ರಶ್ನೆ. ಅದರಿಂದ ETF ಅಲ್ಲಿ ಡಿಮ್ಯಾಂಡ್ ಜಾಸ್ತಿ ಆಗಿದೆ. ETF ಅಲ್ಲಿ ಡಿಮ್ಯಾಂಡ್ ಆಯ್ತು ಅಂತಂದ್ರೆ ನಿಮಗೆ ಪ್ರಾಬ್ಲಮ್. ಯಾಕೆಂತಂದ್ರೆ 1ನೇ ತಾರೀಕು ಏಪ್ರಿಲ್ ಇಂದ 50% ಗೋಲ್ಡ್ ಇಟ್ಕೊಂಡ್ರೆ ಸಾಕು, 50% ಫ್ಯೂಚರ್ಸ್ ಮಾರ್ಕೆಟ್ ಅಲ್ಲಿ ಇಟ್ಕೋಬಹುದು. ಏನಾದ್ರೂ ಅಪ್ಪಿತಪ್ಪಿ ಏನಾದ್ರೂ ಆಯ್ತು ಅಂತಂದ್ರೆ ನಿಮ್ಮ ದುಡ್ಡು ಹೋಗ್ಬಿಡತ್ತೆ. ಗೋಲ್ಡ್ ಬೀಸ್ಗೂ ಅದೇನೇ ಪ್ರಾಬ್ಲಮ್. ಬ್ಯಾಂಕ್ಸ್ ಗೋಲ್ಡ್ ಸಿಲ್ವರ್ ಇಂಪೋರ್ಟ್ ನ ನಿಲ್ಸಿದ್ದಾರೆ. ಯಾಕೆ ನಿಲ್ಸಿದ್ದಾರೆ ಅಂತಂದ್ರೆ ಗವರ್ಮೆಂಟ್ ಡೈರೆಕ್ಟರ್ ಜನರಲ್ ಲೈಸೆನ್ಸ್ ನ ಇನ್ಕ್ರೀಸ್ ಮಾಡಿಲ್ಲ. 31ನೇ ತಾರೀಕಿನಿಂದ ಅದು ಅಲ್ಲೇ ಇದೆ. ನಿಯರ್ಲಿ 5 ಟನ್ ಗೋಲ್ಡ್, 8 ಟನ್ ಸಿಲ್ವರು ಬಾಂಬೆ ಪೋರ್ಟ್ ಅಲ್ಲಿ ಇದೆ. ಇದು ಯಾವ್ದಕ್ಕೋಸ್ಕರ ಅಂತಂದ್ರೆ ಬೇಸಿಕ್ಲಿ ಫಾರಿನ್ ಎಕ್ಸ್ಚೇಂಜಸ್ ನ ಸೇವ್ ಮಾಡೋದಕ್ಕೆ. 3 ಗಂಟೆಗೆ ಒಂದು ನ್ಯೂಸ್ ಬಂತು, ಏನು ಅಂತಂದ್ರೆ ನಾವು ಪರ್ಮಿಷನ್ ನ ಈಗ ಕೊಟ್ಟಿದ್ದೀವಿ ಅಂತ. ಆದ್ರೆ ನೆನ್ನೆ ಎಕನಾಮಿಕ್ ಟೈಮ್ಸ್ ಅಲ್ಲಿ ಕೊಟ್ಟಿಲ್ಲ, ಅದರಿಂದ ಸಪ್ಲೈ ಪ್ರಾಬ್ಲಮ್ ಬರುತ್ತೆ ಅಂತ ಹೇಳಿದ್ರು. ಈಗ ನಾವು ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಕೊಟ್ಟಿದ್ದಾರಾ ಇಲ್ವಾ ಅಂತ ಅನ್ನೋದು ಗೊತ್ತಿಲ್ಲ. ಕೊಟ್ರು ಅಂದ್ರೂ ಕೂಡ ಅಕ್ಷಯ ತೃತೀಯ ಒಳಗಡೆ ಆ ಗೋಲ್ಡ್ ಒಳಗಡೆ ಬರುತ್ತಾ ಅನ್ನೋದು ನಮಗೆ ಗೊತ್ತಿಲ್ಲ. ಡೆರಿವೇಟಿವ್ಸ್ ಅಲ್ಲಿ ರಿಟೇಲ್ ತುಂಬಾ ಜನ ಲಾಸಸ್ ಜಾಸ್ತಿ ಆಗಿ 4ನೇ ಮಹಡಿಯಿಂದ ಡಮಾರ್ ಅಂತ ಜಿಗಿತಾ ಇದ್ದಾರೆ ಅನ್ನುವಂತ ಸುದ್ದಿ. ಈಗ ಸೆಬಿ ಏನ್ ಹೇಳ್ತಾ ಇದೆ ಅಂತಂದ್ರೆ ಎಲ್ಲಾ ಕ್ಲೈಂಟ್ ನ ಪ್ರಾಫಿಟ್ ಅಂಡ್ ಲಾಸ್ ಸ್ಟೇಟ್ಮೆಂಟ್ ಕೊಡಿ ಅಂತ ಕೇಳ್ತಾ ಇದೆ. ಆ ಸಮಯದಲ್ಲಿ ನಿತಿನ್ ಕಾಮತ್ ಒಳ್ಳೆ ಹುಡುಗನ್ ತರ ಏನ್ ಹೇಳಿದ್ದಾರೆ ಅಂತಂದ್ರೆ ಯಾರನ್ನು ಟ್ರೇಡ್ ಮಾಡಕ್ ಹೇಳಿಲ್ಲಪ್ಪ, ಅವನಾಗೆ ಬಂದು ಟ್ರೇಡ್ ಮಾಡ್ದಪ್ಪ. ನಾವು ಸ್ಟ್ರಾಟಜಿ ಎಲ್ಲ ಬೇರೆ ತರ ಕೊಟ್ಟಿಲ್ಲಪ್ಪ, ನಾವು ಬೂಟ್ ಸ್ಟಾರ್ಟ್ ಮಾಡಲ್ಪ. ಅದರಿಂದ 2016 ಇಂದ 2025 ವರೆಗೂ 24,000 crores ನಾವು ಡೆಲಿವರಿ ಇಲ್ದಂಗೆ, ಮಾರ್ಜಿನ್ ಇಲ್ದಂಗೆ ಜನರಿಗೋಸ್ಕರ 24,000 ಕೋಟಿ ದಾನ ಕೊಟ್ವಿ. ಅಂದ್ರೆ ಈ ಫ್ಯೂಚರ್ಸ್ ಲಾಸ್ 1 ವರ್ಷಕ್ಕೆ 1 ಲಕ್ಷ ಕೋಟಿ ಅಂತಂದ್ರೆ ಆ ಪೀರಿಯಡ್ ಅಲ್ಲಿ 8 ರಿಂದ 10 ಲಕ್ಷ ಕೋಟಿ ಲಾಸ್ ಆಗಿರುತ್ತೆ. ಟಾಟಾದು ಟೆನ್ಷನ್ ಇರ್ತಾ ಇದೆ. ಟಾಟಾ ಟೆಸ್ಲೋ ಡಿಸ್ಪ್ಯೂಟ್ ಅಲ್ಗೂ ಇಲ್ಗೂ ಏರ್ತಾ ಇದೆ. ಈಚ್ ಆಫ್ ದೆಮ್ ಅದರೊಳಗಡೆ ಆ ಪ್ರಾಬ್ಲಮ್ ಹೇಗೆ ಸಾಲ್ವ್ ಮಾಡ್ಕೊಂಡು ಹೋಗ್ತಾರೆ ಅನ್ನೋದನ್ನ ನೋಡಿ. ITCಗೆ FSA 3 ಸರ್ಟಿಫಿಕೇಟ್ ಸಿಕ್ಕದ ಮೇಲೆ ಅವರು ಒಂದು ಗ್ರೀನ್ ಕಂಪನಿ ಆಗಿ ಬದಲಾಗೋದಕ್ಕೆ ಒಂದು ಇಂಪಾರ್ಟೆಂಟ್ ಸ್ಟೆಪ್ ಆಗಿದೆ. ವಿಪ್ರೋದ ಪ್ರಾಫಿಟ್ ರೆವೆನ್ಯೂ ಸ್ವಲ್ಪ ಗ್ರೋ ಆಗಿದ್ರು ಕೂಡ ಪ್ರಾಫಿಟ್ 1.8% ಕಡಿಮೆ ಆಗಿದೆ. ಇದರಿಂದ ಮಾರ್ಜಿನ್ ಪ್ರೆಷರ್ ಜಾಸ್ತಿ ಆಗಿರುತ್ತೆ ಅಂತ ವಿಪ್ರೋ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ 15,000 ಕೋಟಿನ ಕೊಟ್ಟು ₹250 ಮಾರ್ಕೆಟ್ ಅಲ್ಲಿ ತಗೋತಾ ಇದ್ದಾರೆ ಸ್ಟಾಕ್ ನ. ಯಾರೆಲ್ಲ ಈ ಸ್ಟಾಕ್ ನ ಇತ್ತಿದ್ದೀರೋ ನಿಮ್ ಕೊಟ್ರಿ ಅಂತ ಅಂದ್ರೆ ಪ್ರೋ ರೇಟಾ ಬೇಸಿಸ್ ಅಲ್ಲಿ
250ಗೆ ನೀವು ತಗೋಬಹುದು. ಈಗ ರಿಟೈಲ್ಗೆಲ್ಲ ಒಂದು ಪ್ರೋ ರೇಟಾ ಫಾರ್ಮುಲಾ ಬರುತ್ತೆ. ಆ ಫಾರ್ಮುಲಾದಲ್ಲಿ ಇಷ್ಟು ಶೇರ್ ಕೊಟ್ರಿ ಅಂತಂದ್ರೆ ಇಷ್ಟು ತಗೋಬಹುದು ಅಂತ ಬರುತ್ತೆ. ಬಿಟ್ಟು ಟೆಂಡರ್ ಮಾಡಿ ತಗೊಂಡ್ರಿ ಅಂತ ಅಂದ್ರೆ ಒಂದು ಶೇರ್ಗೆ 46 ರೂಪಾಯಿ ಡಿವಿಡೆಂಡ್ ತರ. ವಿಪ್ರೋ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ ಡಿಮ್ಯಾಂಡೇ ಇಲ್ಲ, ಅದರಿಂದ ಇಷ್ಟು ಡೀಲು ಡಿಲೇ ಆಗ್ತಾ ಇದೆ, ಇದರಿಂದ ಗ್ರೋತ್ ಸ್ಲೋ ಆಗಿದೆ ಅಂತ ಲಿಸೇಸ್ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ ಅಫಿಷಿಯಲ್ ಆಗಿ 14,000 ಜನರನ್ನ ಮನೆಗೆ ಕಳ್ಸಾಗಿದೆ. ಈಗ ಸದ್ಯಕ್ಕೆ ಸೀಸನ್ ಓವರ್ ಆಗಿದೆ, ಇನ್ನು ಇನ್ಕ್ರಿಮೆಂಟ್ ಕೊಡ್ಬೋದಾ ಬೇಡವಾ ಅನ್ನೋದನ್ನ ನಾವು ನೋಡ್ತೀವಿ ಅಂತ ಹೇಳಿದ್ದಾರೆ. ಬಜಾಜು KTM ಅಲ್ಲಿ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ, ಕಾಸ್ಟ್ ಕಟಿಂಗ್ ಸ್ಟ್ರಾಟಜಿನ ತಗೊಂಡ್ ಬರ್ತಾ ಇದ್ದಾರೆ. ಅದರಿಂದ ಇದು ಫ್ಯೂಚರ್ ಆಫ್ ಬೈಕ್ ಫಾರ್ ಬಜಾಜ್ ಅದೇನೆ ಅಂತ ಹೇಳ್ತಾ ಇದ್ದಾರೆ. ನಿಯರ್ ಟರ್ಮ್ ಅಲ್ಲಿ ರಿಸ್ಕ್ ಇದ್ರು ಲಾಂಗ್ ಟರ್ಮ್ ಅಲ್ಲಿ ನಿಮ್ಗೆ ತುಂಬಾ ಬೆನಿಫಿಟ್ ಆಗಿರುತ್ತೆ. ಮಾರುತಿ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಯುಎಸ್ಎನ್ ಅಂತ ಬ್ರ್ಯಾಂಡ್ ನ ಕ್ಲೋಸ್ ಮಾಡಿದ್ದಾರೆ. ಹೈ ಎಂಡ್ SUV ನ ಕ್ಲೋಸ್ ಮಾಡ್ಬಿಟ್ಟು ಇನ್ಮೇಲೆ ಕಾಂಪ್ಯಾಕ್ಟ್ ಮಾಡ್ತಾ ಇದ್ದಾರೆ. ಇದೇ ಪ್ರಾಬ್ಲಮ್ ಅಂತ ನಾನು ಹೇಳಿದ್ದೆ. ಸಪ್ಲೈ ಲಾಜಿಸ್ಟಿಕ್ ದುಬೈ ಮುಖಾಂತರ ಹೋಗ್ಬೇಕು, ಅದು ಸಿಕ್ಕಾಕೊಂಡಿದೆ. ಅದರಿಂದ ಫಾರ್ಮಾ ಎಕ್ಸ್ಪೋರ್ಟ್ಸ್ 23% ಡೌನು. HDFC ಅಂಡ್ ICICI ಕ್ಯೂ ಫಾರ್ ದ ರಿಸಲ್ಟ್ಸ್ ನಾಳೆ ಬರುತ್ತೆ. ರಿಸಲ್ಟ್ ನ ನಾಳೆ ಅನಲೈಸ್ ಮಾಡೋಣ. ಓವರ್ ಆಲ್ ಆಗಿ ನೋಡಿದ್ರಿ ಅಂತಂದ್ರೆ ಮಾರ್ಜಿನ್ ಪ್ರೆಷರ್ ಅಂದಿರುತ್ತೆ. ಆನ್ ಲಾಸಸ್ ಎಷ್ಟು ಅಂತ ನೋಡ್ಬೇಕು. ಆಮೇಲೆ ಡಾಲರ್ ವಾನ್ ಟು ಮಾರ್ಕೆಟ್ ಲಾಸಸ್ ಎಷ್ಟಿದೆ ಅನ್ನೋದನ್ನ ನೋಡ್ಬೇಕು. HDFC ಲೈಫ್ ಎಲ್ಲದನ್ನು ಬಿಟ್ಬಿಟ್ಟು ಈಗ ಟರ್ಮ್ ಇನ್ಶೂರೆನ್ಸ್ ಹಿಂದೆ ಹೋಗ್ತಾ ಇದ್ದಾರೆ. ಅದರಿಂದ ಈಗ ಸದ್ಯಕ್ಕೆ ಪ್ರಾಫಿಟ್ ಕಡಿಮೆ ಆಗಿದೆ. 45 ಟೈಮ್ಸ್ ಅರ್ನಿಂಗ್ಸ್ ನೋಡ್ಕೊಳ್ಳಿ. HDFC AMC ಸ್ವಲ್ಪ ಡಿಪ್ ಆಗಿದೆ. ರೆವೆನ್ಯೂ ಏರಿದ್ರು ಕೂಡ ಎಕ್ಸ್ಪೆನ್ಸ್ ರೇಷಿಯೋ ಕಡಿಮೆ ಆಗಿರೋದ್ರಿಂದ ಪ್ರಾಬ್ಲಮ್. HDFC ಮ್ಯೂಚುವಲ್ ಫಂಡ್ ಅಲ್ಲೆಲ್ಲ ಹಾಕಿದ್ರಿ ಅಂತಂದ್ರೆ ರಿಟರ್ನ್ ಬರುತ್ತಾ ಅನ್ನೋದೇ ಡೌಟು. ಬರುತ್ತೆ 12%, 90% ಎಲ್ಲ 3 ವರ್ಷದ ರಿಟರ್ನ್ ಅಂತಂದ್ರೆ 23 ಕೊನೆ ಕೂಡ 24 ಬಿಗಿನಿಂಗ್ ಅಲ್ಲೇ ಬಂತು. ಇನ್ನು ಒಂದು 1 ಇಯರ್ ಮಾರ್ಕೆಟ್ ಹೀಗೆ ಅಂತಂದ್ರೆ ರಿಟರ್ನ್ ಇಲ್ದಂಗೆ ಹೋಗ್ಬಿಡತ್ತೆ. 3 ವರ್ಷದ ರಿಟರ್ನ್ ಏನು ಇಲ್ದಂಗೆ ಆಗ್ಬಿಡತ್ತೆ. ಅರ್ನ್ ಬೆವರೇಜ್ ಗ್ಲೋಬಲ್ ಬ್ರ್ಯಾಂಡ್ ಆಗಿ ಬದಲಾಗಿದೆ. ಇಂಡಿಯಾದ ಹೊರಗಡೆ ಬೇರೆ ಕಡೆಗಳೆಲ್ಲ ಲಾಂಚಿಂಗ್ ಬ್ರಾಡ್ ನ ತಗೊಂಡು ಒಂದು ಗ್ಲೋಬಲ್ ಜೈಂಟ್ ಆಗಿ ಎಮರ್ಜ್ ಆಗೋಣ ಅಂತ ಅವರು ನೋಡ್ತಾ ಇದ್ದಾರೆ. ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ ಮೈಥಾಸ್ ಎನ್ನುವಂತ ಸಿಸ್ಟಮ್ ನ ಸೈಬರ್ ಸೆಕ್ಯೂರಿಟಿಗೆ ಅಗೇನ್ಸ್ಟ್ ಆಗಿ ಪ್ಲೇಸ್ ಮಾಡ್ತಾ ಇದ್ದಾರೆ. TSMCಗೆ ಒಂದೇ ಜಾಲಿ. ರೆವರಿ ಶಾರ್ಟೇಜ್ ಅಲ್ಲಿ ಪ್ರಾಫಿಟ್ಸ್ ಒಂದು 48% ಏರಿದೆ. ಓವರ್ ಆಲ್ ಆಗಿ ನೋಡಿದ್ರಿ ಅಂತಂದ್ರೆ ಮಾರ್ಕೆಟ್ ವೀಕ್ ಆಗೇ ಇರುತ್ತೆ. ಸ್ವಲ್ಪನೇ ಟಿಫನ್ ಕಾಫಿ ರೇಂಜ್ ಅಲ್ಲಿ ನೋಡಿ, ಕರೆಕ್ಟ್ ಆಗಿ ಪಟಾಕಿ ಲಿಸ್ಟ್ ನ ನೋಡಿ ಕನ್ಸಿಡರ್ ಮಾಡಿ. ಮಾರ್ಕೆಟ್ ರಿವರ್ಸ್ ಆಯ್ತು ಅಂತಂದ್ರೆ ತುಂಬಾ ನೋವಾಗುತ್ತೆ. ಇವತ್ತು ತುಂಬಾ ಮುಖ್ಯವಾದಂತ ಸುದ್ದಿ ಏನು ಅಂತಂದ್ರೆ A1 A2 ಪೊಸಿಷನ್ ಎಕ್ಸ್ಚೇಂಜ್ ಮಾಡ್ಕೊಂಡಿದ್ದಾರೆ. A2 A1 ಆಗಿದ್ದಾರೆ, A1 A2 ಆಗಿದ್ದಾರೆ. ಅಂತಂದ್ರೆ ನಾನು ಏನು ಹೇಳಕ್ ಬರ್ತಾ ಇದ್ದೀನಿ ಅಂದ್ರೆ ಅದಾನಿ ಇನ್ನೂ ದೊಡ್ಡ ಶ್ರೀಮಂತರಾಗ್ಬಿಟ್ರು. ಇವರು ನಂಬರ್ 2 ಶ್ರೀಮಂತರಾಗಿದ್ದಾರೆ. ಅದರಿಂದ ಹೊಸದಾಗಿ ಬಂದಂತ A2 ಅಂಬಾಫತ್ತೋದಕ್ಕೆ ಶುರು ಮಾಡಿದ್ದಾರೆ. ಊಟ್ಲೆ ಬಂದು MIR ಏನ್ ಹೇಳಿದ್ದಾರೆ ಅಂತಂದ್ರೆ ಯಾಕೆ ಸಾಕು ಚಿಂತೆ ಮಾಡ್ತೀರಾ, ಜಿಯೋದ ವ್ಯಾಲ್ಯೂನ ಅನ್ಲಾಕ್ ಮಾಡಿ ತೋರಿಸ್ತೀನಿ. ಅವು IPO ಇದ್ರಲ್ಲಿ ಸ್ಪೆಷಲ್ ಟ್ರೀಟ್ಮೆಂಟೇ ಕೊಟ್ಟಿದ್ದೀವಿ. ಅದರಿಂದ ನೀವು ಆ ವ್ಯಾಲ್ಯೂಯೇಷನ್ ತೋರಿಸಿದ್ರಿ ಅಂತಂದ್ರೆ ನೀವೇನೇ ರಿಚೆಸ್ಟ್ ಮ್ಯಾನ್. 2 ತಿಂಗಳು ತಾಳ್ಮೆಯಿಂದ ಇರಿ. ಮಾರ್ಕೆಟ್ಗೆ ಪಂಪ್ ಹೊಡೆದು ಮ್ಯೂಚುವಲ್ ಫಂಡ್ ಅಲ್ಲ ನಿಮ್ಮ ಸ್ಟಾಕ್ ತಗೊಳ್ಳೋ ಹಾಗೆ ಮಾಡ್ತೀನಿ. IPOದಲ್ಲಿ ನೀವೇನೇ ಟೆಂಪರರಿ ಆಗಿ ಒಂದು 20 ಡೇಸ್ ಮಾತ್ರ ನಿಮ್ಮಿಂದ ಕಿತ್ಕೊಂಡು ಇಟ್ಕೊಂಡಿದೆ ಅಂತ ಹೇಳಿದ್ದಾರೆ. ತುಂಬಾ ಕೋಪದಲ್ಲಿದ್ದಾರೆ. ಅದೇ A1 ಈಗ ಇರುವಂತ A2 ತುಂಬಾ ಕೋಪದಲ್ಲಿದ್ದಾರೆ. A2 A1 ಆಗಿ ಪ್ರಮೋಟ್ ಆಗಿರೋದ್ರಲ್ಲಿ ಎಲ್ರಿಗೂ ಧನ್ಯವಾದಗಳನ್ನ ಹೇಳ್ಬಿಟ್ಟು ಡ್ಯಾನ್ಸ್ ಆಡ್ತಾ ಇದ್ದಾರೆ. ಅದರಿಂದ A1ಗೂ A2ಗೂ ಮಾರ್ಕೆಟ್ ಅಲ್ಲಿ ಪೊಸಿಷನ್ ಬದಲಾಗಿದೆ. ಇದು ಒಂದು ಬ್ರೇಕಿಂಗ್ ನ್ಯೂಸ್. ಧನ್ಯವಾದಗಳು ಎಲ್ಲರಿಗೂ. ನಮಸ್ಕಾರ. ಮಕ್ಕಳಿಗೋಸ್ಕರ ಫೈನಾನ್ಷಿಯಲ್ ಲಿಟ್ರಸಿ ಅನಿ ಫಾರ್ ನಥಿಂಗ್ ಅಂತ 2ನೇ ಪಾರ್ಟ್. ಇದರಲ್ಲಿ ಚೆಕ್ ಬರೆಯೋದು ಹೇಗೆ, ಡೆಪಾಸಿಟ್ ಸ್ಲಿಪ್ ಬರೆಯೋದು ಹೇಗೆ, ಇದು ಹೇಗೆ ಬಂದಿದೆ, ವಾಟರಿಂದ ಡಿಮಾನಿಟೈಸೇಷನ್ ವರೆಗೂ ಎಲ್ಲವನ್ನು ಕವರ್ ಮಾಡಿದ್ದೀವಿ. 12 ವರ್ಷದ ಮಕ್ಕಳಿಗೆ ಇದು ತುಂಬಾ ಯೂಸ್ಫುಲ್ ಆಗಿರುತ್ತೆ. ಈ ಬುಕ್ ಈಗ ಸದ್ಯಕ್ಕೆ ಸ್ಪೆಷಲ್ ಪ್ರೈಸ್ ಅಲ್ಲಿ 450 ರೂಪಾಯಿಗೆ ಕೊಡ್ತಾ ಇದೀವಿ. ಇದನ್ನ ಯೂಸ್ ಮಾಡ್ಕೊಳ್ಳಿ. ಧನ್ಯವಾದಗಳು. ದುಡ್ಡಿನ ಮಾತು ವೆಬ್ಸೈಟ್ ನ ಸಬ್ಸ್ಕ್ರೈಬ್ ಮಾಡಿ. ಒಂದು ವಾರಕ್ಕೆ 4 ಪ್ರೀಮಿಯಂ ಆರ್ಟಿಕಲ್, ರೀ ಆರ್ಟಿಕಲ್ಸ್ ಒಂದು 10ರಿಂದ 15 ನಾವು ಹಾಕ್ತಾ ಇದ್ದೀವಿ. ಇದರ ಸಬ್ಸ್ಕ್ರಿಪ್ಷನ್ 1 ತಿಂಗಳಿಗೆ 99 ರೂಪಾಯಿ ಅಷ್ಟೇ. ಹೇಳುವಂತ ಕಾನ್ಸೆಪ್ಟ್ಸ್ ನ ಗ್ರೇಟ್ ಆಗಿ ಎಕ್ಸ್ಪ್ಯಾಂಡ್ ಮಾಡಿ. ಇದನ್ನ ಓದಿದ್ರೆ ನಿಮ್ಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಧನ್ಯವಾದಗಳು. ನಮಸ್ಕಾರ. ಮಕ್ಕಳಿಗೋಸ್ಕರ ಒಂದು ಬುಕ್ ನ ಲಾಂಚ್ ಮಾಡಿದ್ವಿ. ಅದು ತುಂಬಾ ಸಕ್ಸಸ್ಫುಲ್ ಆಗಿದೆ. ಯಾರಿಗೆಲ್ಲ ಆ ಬುಕ್ ಬೇಕೋ ನಮ್ಮ ಟೀಮ್ ನ ಕಾಂಟ್ಯಾಕ್ಟ್ ಮಾಡಿ. ಕೆಳಗಡೆ ಇರುವಂತ ನಂಬರ್ ಅಲ್ಲೂ ವೆಬ್ಸೈಟ್ ಅಲ್ಲೂ ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನೀವು ಆ ಬುಕ್ ನ ತಗೋಬಹುದು. ಬೇರೆ ನಮ್ಮ ಬುಕ್
ಬುಕ್ಗಳು ಕೂಡ ಅವೈಲೇಬಲ್ ಆಗಿದೆ. ನೀವು ಇದನ್ನ ನಮ್ಮ ವೆಬ್ಸೈಟ್ ಮುಖಾಂತರನೂ ತಗೋಬಹುದು. ಕೆಳಗಡೆ ಇರುವಂತ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಮಾಡಿ ಕೂಡ ತಗೋಬಹುದು. ನಿಮಗೆ ಏನಾದ್ರೂ ಸಂದೇಹ ಇದ್ದು ನನ್ನನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡ್ರಿ ಅಂದ್ರೆ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತ ಮೇಲ್ ಐಡಿಗೆ ಮೆಸೇಜ್ ಮಾಡಿ ನಮ್ಮ ಟೀಮ್ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ.